Welcome to Techno Teachings. So today we are going to discuss on the topic combination circuits. ಇವತ್ತು ನಾವು ಕಾಂಬಿನೇಷನ್ ಸರ್ಕ್ಯೂಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಕಾಂಬಿನೇಷನ್ ಸರ್ಕ್ಯೂಟ್ಸ್ ಅಂದರೆ ಸೀರೀಸ್ ಮತ್ತು ಪ್ಯಾರಲ್ ಕಾಂಬಿನೇಷನ್ನ ಒಂದು ಮಿಶ್ರಣ ಅಂತ ನಾವೇನು ಕರಿತೀವಲ್ಲ, ಅವು ಎರಡು ಆ ಒಂದು ಸರ್ಕ್ಯೂಟ್ಸ್ನಲ್ಲಿ ಸೀರೀಸ್ ಸರ್ಕ್ಯೂಟ್ ಕೂಡ ಇರುತ್ತೆ, ಪ್ಯಾರಲ್ ಸರ್ಕ್ಯೂಟು ಕೂಡ ಇರುತ್ತೆ, ಎರಡಕ್ಕೂ ಕನೆಕ್ಷನ್ ಇರುತ್ತೆ. ಸೊ ಸ್ವಲ್ಪ ಕಾಂಪ್ಲೆಕ್ಸ್ ಇರುತ್ತೆ ಸೀರೀಸ್ ಮತ್ತು ಪ್ಯಾರಲ್ ಸರ್ಕ್ಯೂಟ್ ಅವುಗಳ ಒಂದು ಕಾಂಬಿನೇಷನ್ನು. ಇವುಗಳನ್ನು ಸಾಲ್ವ್ ಮಾಡಬೇಕು ಅಂತಂದರೆ ಇಲ್ಲಿ ಸಪ್ರೇಟಾಗಿ ಸೀರೀಸ್ ಗ್ರೂಪ್ ಮತ್ತು ಪ್ಯಾರಲ್ ಗ್ರೂಪ್ಸ್ ಆಗಿ ಅವನ್ನ ವಿಂಗಡಿಸಿಬಿಟ್ಟು ಅವನ್ನ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಇಲ್ಲಿ ಸಪ್ರೇಟ್ ಒಂದು ರೆಸಿಸ್ಟೆನ್ಸನ್ನು ಈಕ್ವಲ್ ಆಗಿ ಸಮ್ ಆಫ್ ಆಲ್ ದಿ ಈಕ್ವಲ್ ರೆಸಿಸ್ಟೆನ್ಸ್ ಅಂದರೆ ಒಂದು ರೆಸಿಸ್ಟೆನ್ಸನ್ನು ಎಲ್ಲ ಒಂದು ರೆಸಿಸ್ಟೆನ್ಸ್ ಇದು ಅದನ್ನು ಕನ್ವರ್ಷನ್ ಮಾಡಿಬಿಟ್ಟು ಒಂದೇ ರೆಸಿಸ್ಟೆನ್ಸ್ ಆಗಿ ಅದನ್ನು ನಾವು ಮಾಡಬೇಕಾಗತ್ತೆ. ಸೊ ಈ ರೀತಿ ಕನ್ವರ್ಷನ್ ಮೆಥಡು ಈ ಒಂದು ಕಾಂಬಿನೇಷನ್ ಸರ್ಕ್ಯೂಟ್ಸ್ನಲ್ಲಿ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅಥವಾ ಯಾವ ರೀತಿ ಸಿಂಪ್ಲಿಫೈ ಮಾಡಬೇಕು ಸರ್ಕ್ಯೂಟನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇವಾಗ ನೋಡಿ, ಇಲ್ಲಿ ಕಾಂಬಿನೇಷನ್ ಸರ್ಕ್ಯೂಟ್ಸು ಸೀರೀಸ್ ಮತ್ತು ಪ್ಯಾರಲಲ್ ಸರ್ಕ್ಯೂಟ್ನ ಒಂದು ಏನು ನಾನು ಎರಡು ಕಾಂಬಿನೇಷನ್ ಇರುತ್ತೆ ಅಂತ ಹೇಳಿದ್ನಲ್ಲ ತಮಗೆ. ಹಾಗಾಗಿ ಅದರದ್ದೇ ಆದಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಸಪ್ರೇಟಾಗಿ. ಸೀರೀಸಿದ್ದು ಸಪ್ರೇಟಾಗಿ ಕ್ಯಾರೆಕ್ಟರ್ಸ್ ಬೇರೆ ಇದೆ, ಪ್ಯಾರಲಲ್ ಸರ್ಕ್ಯೂಟ್ ಬೇರೆ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಇಲ್ಲಿ ದ ಸಮ್ ಆಫ್ ವೋಲ್ಟೇಜ್ ಡ್ರಾಪ್ಸ್, ಸೀರೀಸ್ ಸರ್ಕ್ಯೂಟ್ನಲ್ಲಿ ಸಮ್ ಆಫ್ ವೋಲ್ಟೇಜ್ ಡ್ರಾಪ್ಸ್ ಅಕ್ರಾಸ್ ದಿ ಇಂಡಿವಿಜುವಲ್ ರೆಸಿಸ್ಟೆನ್ಸ್ ಈಕ್ವಲ್ಸ್ ಟು ಅಪ್ಲೈಡ್ ವೋಲ್ಟೇಜ್ ನಾವು ಹೇಳ್ತೀವಲ್ಲ. ಟೋಟಲ್ ಅಪ್ಲೈಡ್ ವೋಲ್ಟೇಜು ಪ್ರತಿಯೊಂದು ಇಂಡಿವಿಜುವಲ್ ರೆಸಿಸ್ಟೆನ್ಸ್ನ ಒಂದು ವೋಲ್ಟೇಜ್ ಡ್ರಾಪಿಗೆ ಅದು ಡ್ರಾಪನ್ನು ಒಂದು ಎಡಿಷನ್ ಏನು ಅಂತ ಕರಿತೀವಿ, ಸಮ್ ಆಫ್ ವೋಲ್ಟೇಜ್ ಡ್ರಾಪ್ಸ್ ಎಡಿಷನ್ ರೂಪದಲ್ಲಿ ನಮಗೆ ಸಿಗುತ್ತೆ. ಸಮ್ ಆಫ್ ವೋಲ್ಟೇಜ್ ಡ್ರಾಪ್ಸ್ ಆಫ್ ಇಂಡಿವಿಜುವಲ್ ರೆಸಿಸ್ಟೆನ್ಸ್, ಪ್ರತಿಯೊಂದು ಇಂಡಿವಿಜುವಲ್ ರೆಸಿಸ್ಟೆನ್ಸ್ನ ಒಂದು ಎಡಿಷನ್ನು ಈಸ್ ಈಕ್ವಲ್ ಟು ಅಪ್ಲೈಡ್ ವೋಲ್ಟೇಜ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಇಲ್ಲಿ ಪ್ಯಾರಲಲ್ ಸರ್ಕ್ಯೂಟ್ನಲ್ಲಿ ಅಪ್ಲೈಡ್ ವೋಲ್ಟೇಜ್ ಸೇಮ್ ಅಕ್ರಾಸ್ ಈಚ್ ಬ್ರಾಂಚ್, ಪ್ರತಿಯೊಂದು ವೋಲ್ಟೇಜು ಸೇಮ್ ಇರುತ್ತೆ ಪ್ರತಿ ಬ್ರಾಂಚ್ನಲ್ಲಿ. ಇಲ್ಲಿ ಇದರ ಫಾರ್ಮುಲಾ ಬಂದುಬಿಟ್ಟು ಟೋಟಲ್ ರೆಸಿಸ್ಟೆನ್ಸು R1 + R2 + R3 ಅಂದರೆ ಪ್ರತಿಯೊಂದು ರೆಸಿಸ್ಟೆನ್ಸನ್ನು ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀವಿ. ಆದರೆ ಇಲ್ಲಿ ರಿಸಲ್ಟೆಂಟ್ ರೆಸಿಸ್ಟೆನ್ಸ್ ಲೆಸ್ ದೆನ್ ದ ಸ್ಮಾಲೆಸ್ಟ್ ರೆಸಿಸ್ಟೆನ್ಸ್ ಆಫ್ ದ ಪ್ಯಾರಲಲ್, ರೆಸಿಪ್ರೋಕಲ್ ಅಂತ ನಾವು ಕರಿತೀವಿ. 1/R = 1/R1 + 1/R2 + 1/R3 ಈ ರೀತಿ ನಾವು ಫಾರ್ಮುಲಾನ ತೊಗೊಳ್ತೀವಿ. ಈ ಪ್ಯಾರಲಲ್ ಸರ್ಕ್ಯೂಟ್ನಲ್ಲಿ ಟೋಟಲ್ ರೆಸಿಸ್ಟೆನ್ಸನ್ನು ಕಂಡುಹಿಡಬೇಕು ಅಂದರೆ ಕರೆಂಟು ಇಲ್ಲಿ ಸೇಮ್ ಇರುತ್ತೆ ಸೀರೀಸ್ ಸರ್ಕ್ಯೂಟ್ನಲ್ಲಿ ಥ್ರೂ ಔಟ್ ಸರ್ಕ್ಯೂಟ್. ಆದರೆ ಇಲ್ಲಿ ಕರೆಂಟಿನ ಒಂದು ಡಿವಿಷನ್ ಆಗುತ್ತೆ, ವಿಂಗಡಣೆ ಆಗ್ತಾ ಹೋಗುತ್ತೆ ಪ್ಯಾರಲಲ್ ಸರ್ಕ್ಯೂಟ್ನಲ್ಲಿ. ಟೋಟಲ್ ಪವರ್ ಈಸ್ ಈಕ್ವಲ್ ಟು ಸಮ್ ಆಫ್ ದಿ ಪವರ್ ಡಿಸಿಪೇಟೆಡ್ ಬೈ ಇಂಡಿವಿಜುವಲ್ ರೆಸಿಸ್ಟೆನ್ಸ್. ಇಂಡಿವಿಜುವಲ್ ರೆಸಿಸ್ಟೆನ್ಸ್ನ ಒಂದು ಪವರ್ನ ಒಂದು ಅಡಿಷನ್ನು ಅದು ಈಕ್ವಲ್ ಟು ಟೋಟಲ್ ಪವರ್ ಇರುತ್ತೆ. ಇಲ್ಲಿ ಪ್ಯಾರಲಲ್ ಸರ್ಕ್ಯೂಟ್ನಲ್ಲಿ ಕೂಡ ಸೇಮ್ ಇರುತ್ತೆ. ನೆಕ್ಸ್ಟು ಇಲ್ಲಿ ಪ್ಯಾರಲಲ್ ಸರ್ಕ್ಯೂಟು ಈ ರೀತಿ ನಮಗೆ ಸಿಗುತ್ತೆ. ಇಲ್ಲಿ ನೋಡಿ, R1 ಮತ್ತು R2 ಪ್ಯಾರಲಲ್ ಜೋಡಿಸಿದ್ದಾರೆ. ಅದನ್ನು ಆ ಒಂದು ಕಾಂಬಿನೇಷನನ್ನು ಒಂದು ರೆಸಿಸ್ಟರ್ನ R3 ರೆಸಿಸ್ಟರ್ ಜೊತೆ ಸೀರೀಸ್ ಮಾಡ್ಕೊಂಡಿದ್ದಾರೆ. ಸೊ ಪ್ಯಾರಲಲ್ ಕಾಂಬಿನೇಷನು ಪ್ಲಸ್ ಸೀರೀಸ್ ಕಾಂಬಿನೇಷನ್ ಎರಡು ಕೂಡಿಬಿಟ್ಟು ಒಂದು ಕಾಂಬಿನೇಷನ್ ಸರ್ಕ್ಯೂಟ್ ಆಗುತ್ತೆ. ಸೊ ಇಲ್ಲಿ ನಾವೇನು ಗ್ರೂಪ್ ಮಾಡಿ ಇದನ್ನು ಸಾಲ್ವ್ ಮಾಡಬೇಕಂತ ಹೇಳಿದ್ವಲ್ಲ, ಪ್ಯಾರಲಲ್ ಸರ್ಕ್ಯೂಟನ್ನು ಪ್ಯಾರಲಲ್ ಗ್ರೂಪ್ ಮಾಡಿನೇ ಆ ಫಾರ್ಮುಲಾ ಯೂಸ್ ಮಾಡಿನೇ ಅದನ್ನು ಸಾಲ್ವ್ ಮಾಡಬೇಕಾಗುತ್ತೆ. ನೋಡಿ, R1 R2 ಪ್ಯಾರಲಲ್ ಇದ್ದಾವೆ. ಸೊ R1 R2 ಸೂತ್ರ ಪ್ಯಾರಲಲ್ ಫಾರ್ಮುಲಾ R1 × R2 / R1 + R2 ಆ ಒಂದು ಫಾರ್ಮುಲಾ ಯೂಸ್ ಮಾಡಿದರೆ ಇದರ ಒಂದು ವ್ಯಾಲ್ಯೂ 5 Ohms ಬರುತ್ತೆ. ಇಲ್ಲಿ ಪ್ಲಸ್ ಬಿಕಾಸ್ ಇವೆರಡು ಜಾಯಿಂಟ್ ಅಥವಾ ಕನೆಕ್ಷನ್ ಆಗಿರೋದ್ರಿಂದ ಇಲ್ಲಿ ಪ್ಲಸ್ R3 ಅಂತ ನಾವು ತಗೊಳ್ತೀವಿ. ಸೊ 10 Ohms ಅಂತ ನಾವು ಕರಿತೀವಿ. ಸೊ 5 + 10 = 15 Ohms. ನೆಕ್ಸ್ಟು ಪ್ಯಾರಲಲ್ ಬ್ರಾಂಚಸ್ಸು ನಾವು ಇನ್ನೊಂದು ರೀತಿ ನಾವು ನೋಡಿದ್ರೆ, ಪ್ಯಾರಲಲ್ ಸರ್ಕ್ಯೂಟ್ ಅಥವಾ ಪ್ಯಾರಲಲ್ ಬ್ರಾಂಚಸ್ ನಾವು ಇನ್ನೊಂದು ರೀತಿ ನೋಡಿದ್ರೆ, ಇಲ್ಲಿ ನೋಡಿ R1 ಮತ್ತು ಒಂದು ರೆಸಿಸ್ಟೆನ್ಸು ಅದು R2 ಮತ್ತು R3 ಸೀರೀಸ್ ಕನೆಕ್ಷನಿಗೆ ಜೋಡಿಸಿದ್ದಾರೆ. ಇಲ್ಲಿ ಓಕೆ, ಕನೆಕ್ಷನ್ ಮಾಡಿದ್ದಾರೆ. ಸೊ R1 10 Ohms ಇದೆ. ಸೊ R2 ಮತ್ತು R3 ಇದರ ಒಂದು ಸೀರೀಸ್ ರೂಪ 10 + 10 20 Ohms ಆಗುತ್ತೆ. ಸೊ
ಸೊ 10 ohms ಅದು ಎರಡು ಪ್ಯಾರಲಲ್ ಜೋಡಿಸಿರೋದ್ರಿಂದ 10 ohms ಮತ್ತು 20 ohms ಪ್ಯಾರಲಲ್ ಈಕ್ವಲೆಂಟ್ ಸರ್ಕ್ಯೂಟ್ 10 ohms ಮತ್ತು 20 ohms ಪ್ಯಾರಲಲ್ ಸರ್ಕ್ಯೂಟ್ ಇದೆ. ಸೊ ಪ್ಯಾರಲಲ್ ಸರ್ಕ್ಯೂಟ್ ಆಗಿದೆ ಅದು. ಸೊ ಇಲ್ಲಿ ಸಾಲ್ವ್ ಮಾಡಿದ್ದೀವಿ. ಈ ಫಾರ್ಮುಲಾ ಇಲ್ಲಿ RT ಈಸ್ ಈಕ್ವಲ್ ಟು ಇಲ್ಲಿ R2 ಮತ್ತು R3 ಇದನ್ನು ಈ ಪರ್ಟಿಕ್ಯುಲರ್ ರೆಜಿಸ್ಟರ್ ಏನಿದಾವಲ್ಲ ಇದನ್ನು ಸೀರೀಸ್ ಇದಾವೆ, ಆದರೂ ಕೂಡ ಇದನ್ನು ಪ್ಯಾರಲಲ್ನಲ್ಲಿ ಸಾಲ್ವ್ ಮಾಡಬೇಕಪ್ಪ ಅಂದರೆ R2 ಮತ್ತು R3 ಒಂದೇ ರೆಜಿಸ್ಟರ್ನಾಗಿ ತೊಗೊಂಡಿದ್ದಾರೆ, ಅಂದರೆ R2 ಅಂತ ತೊಗೊಂಡಿದ್ದಾರೆ. ರೈಟ್, ಇಲ್ಲಿ ನೋಡಿ R1 ಇದು R1, ಇವೆರಡು ಕಾಂಬಿನೇಷನ್ನ R2 ಅಂತ ತೊಗೊಂಡಿದ್ದಾರೆ. ಸೊ R2 ಈ ಜಾಗದಲ್ಲಿ, ಈ ಪರ್ಟಿಕ್ಯುಲರ್ ಜಾಗದಲ್ಲಿ R2 ಒಂದು R2 ಪ್ಲಸ್ R3 ರೆಜಿಸ್ಟರ್ಸ್ ರಿಪ್ಲೇಸ್ ಮಾಡಿದ್ದಾರೆ R2 ಸ್ಥಾನದಲ್ಲಿ. ರೈಟ್, ಸೊ R1 ಇಂಟು R2 ಬದಲಾಗಿ R2 ಪ್ಲಸ್ R3, ಇಲ್ಲಿ R1 ಇಂಟು R2 ಇದೆ, R2 ಬದಲಾಗಿ R2 ಪ್ಲಸ್ R3 ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೂತ್ರ, ಅಥವಾ ಫಾರ್ಮುಲಾ ಅಂತ ಈಕ್ವಲ್ಸ್ ಟು. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿದರೆ 200/30 ಈಕ್ವಲ್ಸ್ ಟು 6.67 ಅಂತ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ನಾವು ಪ್ಯಾರಲ್ ಸರ್ಕ್ಯೂಟು ಅಥವಾ ಸೀರೀಸ್ ಸರ್ಕ್ಯೂಟ್ನ ಒಂದು ಕಾಂಬಿನೇಷನ್, ಎರಡು ಕಾಂಬಿನೇಷನ್ ಇರತಕ್ಕಂಥ ಒಂದು ಸರ್ಕ್ಯೂಟನ್ನು ನಾವು ಸಾಲ್ವ್ ಮಾಡಬಹುದು. ಒಂದು ಎಕ್ಸಾಂಪಲ್ ನೋಡೋಣ. ನೋಡಿ, R1, R2, R3, R4, R5, R6, R7, R8 ಒಟ್ಟಿನಲ್ಲಿ 8 ರೆಜಿಸ್ಟರ್ಗಳ ಒಂದು ನೆಟ್ ಸರ್ಕ್ಯೂಟ್ ಇದೆ. ಈ ಸರ್ಕ್ಯೂಟ್ನಲ್ಲಿ ಪ್ಯಾರಲಲ್ ಮತ್ತು ಸೀರೀಸ್ ಕಾಂಬಿನೇಷನ್ ಒಳಗೊಂಡಿದೆ. ಸೊ ಈ ಒಂದು ಸರ್ಕ್ಯೂಟು 56 ವೋಲ್ಟ್ಸ್ಗೆ ಇದು ಕನೆಕ್ಷನ್ ಆಗಿದೆ. ಸೊ ಸದ್ಯಕ್ಕೆ 56 ವೋಲ್ಟೇಜ್ ಅಥವಾ ವೋಲ್ಟ್ಸ್ ಅಂತ ಏನು ಕರಿತೀವಿ ಅದು ನಮಗೆ ಜಾಸ್ತಿ ಇಂಪಾರ್ಟೆಂಟ್ ಇಲ್ಲ. ಇಲ್ಲಿ ನಾವು ಇದನ್ನು ಸರ್ಕ್ಯೂಟನ್ನು ಆದಷ್ಟು ಸಿಂಪ್ಲಿಫೈ ಮಾಡುವಂಥ ಮೆಥಡನ್ನು ನೋಡೋಣ. ಸೊ ಇದು ಸರ್ಕ್ಯೂಟು. ಡಿಟರ್ಮೈನ್ ದ ಕಂಬೈನ್ಡ್ ರೆಸಿಸ್ಟೆನ್ಸ್ ಆಫ್ ದಿ ಸರ್ಕ್ಯೂಟ್ ಶೋನ್ ಇನ್ ಫಿಗರ್. ಸೊ ಕಂಬೈನ್ಡ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ ಅನ್ನೋದನ್ನು, ಅಥವಾ ಟೋಟಲ್ ಈ ಸರ್ಕ್ಯೂಟ್ನ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ ಅಂತಲೂ ಕೇಳ್ಬೋದು ಎಕ್ಸಾಮ್ನಲ್ಲಿ. ಸೊ ಅದನ್ನು ಸಾಲ್ವ್ ಮಾಡೋಣ. ರೈಟ್, ಮೊದಲಿಗೆ ಕಂಬೈನ್ R6 ಆ್ಯಂಡ್ R7. ನೋಡಿ, ಇಲ್ಲಿ R6 ಮತ್ತು R7 ಏನಿದೆಯಲ್ಲ ಅದನ್ನು ಕಂಬೈನ್ ಮಾಡಬೇಕು. ಸೊ ಇನ್ ಆರ್ಡರ್ ಟು ಸಾಲ್ವ್ ದಿಸ್ ಪರ್ಟಿಕ್ಯುಲರ್ ಸರ್ಕ್ಯೂಟ್ ನಾವು ಸಾಲ್ವ್ ಮಾಡಬೇಕು ಅಂದರೆ ಮೊದಲು ಸಲೀಸಾಗಿ ಯಾವ ಒಂದು ರೆಜಿಸ್ಟರ್ಸ್ ಇದೆ ಅವುಗಳನ್ನು ನಾವು ಸಾಲ್ವ್ ಮಾಡ್ತಾ ಹೋಗಬೇಕು ಸೀರೀಸನ್ನು. ಆಮೇಲೆ ಪ್ಯಾರಲಲ್ ಯಾವ್ಯಾವ ಬರ್ತವೆ ಅವನ್ನ ಸಾಲ್ವ್ ಮಾಡ್ತಾ ಹೋಗಬೇಕು. ನಿಮಗೆ ಅದು ಈಸಿ ಆಗ್ತಾ ಹೋಗುತ್ತೆ. ಸೊ ಸದ್ಯಕ್ಕೆ ಸೀರೀಸ್ ಇರುವಂಥದ್ದು ಅಂದರೆ ಜಾಸ್ತಿ ಕಾಂಪ್ಲೆಕ್ಸಿಟಿ ಇಲ್ಲ. R7 ಮತ್ತು ಇದು ಫ್ರೀ ಆಗಿದೆ ಸದ್ಯಕ್ಕೆ. ಸೊ ಅದಕ್ಕಾಗಿ R6 ಮತ್ತು R7 ಅನ್ನು ತಗೋತಾ ಇದ್ದೀನಿ. ಸೊ R6 R7 ಬಿಕಾಸ್ ಈ ಎರಡು ಇದನ್ನು ನಾನು ಜಸ್ಟ್ ಡಿಟ್ಯಾಚ್ ಮಾಡಿಬಿಟ್ರೆ, ನೋಡಿ ಇಲ್ಲಿ ಸಪೋಸ್ ಇಮ್ಯಾಜಿನ್ ನಾನು ಈ ಕನೆಕ್ಷನ್ C ಮತ್ತು F ನಲ್ಲಿ ಕನೆಕ್ಷನ್ ಆಗಿರ್ತಕ್ಕಂಥ ಈ R6 ಮತ್ತು R7 ಈ ಥರ ಡಿಟ್ಯಾಚ್ ಮಾಡಿಬಿಟ್ರೆ ಏನಾಗುತ್ತೆ, ಇವೆರಡೂ ಉಳ್ಕೊಳ್ಳುತ್ತೆ. 6 ಮತ್ತು 7 ಉಳ್ಕೊಳ್ಳುತ್ತೆ, ಅದಕ್ಕೆ ಸೀರೀಸ್ ಆಗಿ ಉಳ್ಕೊಳ್ಳುತ್ತೆ. ಅದಕ್ಕಾಗಿ ಸೀರೀಸ್ ಅಂದರೆ ಈ R6 ಮತ್ತು R7 ಸೀರೀಸ್ ಫಾರ್ಮುಲಾ ಯೂಸ್ ಬಿಟ್ಟು ಅದನ್ನು ಅದರ ಒಂದು ಈಕ್ವಲೆಂಟ್ ರೆಸಿಸ್ಟೆನ್ಸನ್ನು ಕಂಡುಹಿಡಿತೀನಿ ಇಲ್ಲಿ. ಸೊ ನೋಡಿ, ಅದಕ್ಕೆ ನಾನು RA ಅಂತ ಕರಿತೀನಿ. RA is equal to R6 plus 7. RA is equal R7. RA equals to 2 plus 4. ಅದರ ಒಂದು ವ್ಯಾಲ್ಯೂ 2 ಇದೆ, R6 ವ್ಯಾಲ್ಯೂ 2 ಇದೆ, R7 ವ್ಯಾಲ್ಯೂ 4 ಇದೆ. ಸೊ 2 plus 4 RA equals to 6 ohms ಅಂತ ಬರುತ್ತೆ. ನೋಡೋಣ ಸರ್ಕ್ಯೂಟ್ ಯಾವ ರೀತಿ ಆಗುತ್ತೆ. ಅಂದರೆ R6 ಮತ್ತು R7 ಜಾಗದಲ್ಲಿ ಈಗ 6 ohms ಬಂದಿರಬೇಕು. ಲೆಟ್ ಅಸ್ ಸಿ. ನೋಡಿ, R6 ಮತ್ತು R7 ಹೋಗ್ಬಿಟ್ಟು RA ಅನ್ನುವಂಥದ್ದು ಬಂದಿದೆ, ಅದರ ವ್ಯಾಲ್ಯೂ 6 ohms. ಈಗ ಇವು ಎರಡಿದಾವೆ. ಇವಾಗ ಆದಷ್ಟು ನಾವು ಸಿಂಪ್ಲಿಫೈ ಅಂದರೆ ಒಂದೇ ರೆಸಿಸ್ಟೆನ್ಸ್ ವ್ಯಾಲ್ಯೂ ತರೋಕ್ಕೆ ಪ್ರಯತ್ನ ಮಾಡಬೇಕು. ರೈಟ್, ಸೊ ಇದನ್ನು C ಮತ್ತು F ನಿಂದ ನಾನು ಡಿಟ್ಯಾಚ್ ಮಾಡಿಬಿಟ್ರೆ ನನಗೆ ಸಿಗುವಂಥದ್ದು R4 ಮತ್ತು R5 ರೆಸಿಸ್ಟರ್ ಸೀರೀಸ್ ಕನೆಕ್ಷನ್ ಆಗಿರುವಂಥದ್ದು ಸಿಗುತ್ತೆ. ಸೊ
ಅದಕ್ಕಾಗಿ R4 ಮತ್ತು R5 ಸೀರೀಸ್ ಆಗಿದೆ. ಸೊ ಇದಕ್ಕೆ ನಾನು ಇಲ್ಲಿ ಏನು ಮಾಡ್ತೀನಿ, ಇದನ್ನು ಸೀರೀಸ್ ಜೋಡಿಸ್ತೀನಿ. ನೋಡಿ R4 ಮತ್ತು R5 ಸೀರೀಸ್ ಆಗಿದೆ ಇಲ್ಲಿ. ಅದಕ್ಕಾಗಿ ಇದರ ಒಂದು ಈಕ್ವಲೆಂಟ್ ರೆಸಿಸ್ಟೆನ್ಸನ್ನು ಕಂಡುಹಿಡಿತೀನಿ ಇಲ್ಲಿ. ಸೊ ಆ ಫಾರ್ಮುಲಾ ಸೀರೀಸ್ ಫಾರ್ಮುಲಾ R4 + R5 ಏನಾಗುತ್ತೆ, ಸೊ 3 + 3 6 ಓಮ್ಸ್ ಬರುತ್ತೆ, ರೈಟ್. ನೆಕ್ಸ್ಟ್ ನೋಡಿ, RA 6 ಓಮ್ಸ್ ಸಿಕ್ತು, RA ಕೂಡ 6 ಓಮ್ಸ್ ಸಿಕ್ತು. ಸೊ ಇದನ್ನು ನಾನು ಪ್ಯಾರಲಲ್ ಜೋಡಣೆ ಆಗಿದೆ ಈಗ 6 ಮತ್ತು 6. ಸೊ ನೆಟ್ವರ್ಕ್ CDEF ಈ ಒಂದು ಪಾಯಿಂಟ್ನಲ್ಲಿ ಕನೆಕ್ಷನ್ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ 6 ಓಮ್ಸ್ ಮತ್ತು 6 ಓಮ್ಸ್ ಇದು ಪ್ಯಾರಲಲ್ ಜೋಡಿಸಿದ್ದಾರೆ. ಸೊ ಇದನ್ನು ಸಾಲ್ವ್ ಮಾಡ್ತೀನಿ, ಇದರ ಒಂದು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಕಂಡುಹಿಡಿಯೋಕ್ಕೆ ಸಾಲ್ವ್ ಮಾಡ್ತೀನಿ. ಪ್ಯಾರಲಲ್ ಸೂತ್ರವನ್ನು ಯೂಸ್ ಮಾಡ್ತೀನಿ, ಪ್ಯಾರಲಲ್ ಫಾರ್ಮುಲಾ ಯೂಸ್ ಮಾಡ್ತೀನಿ. ಸೊ 6 × 6 RC = ಅದಕ್ಕೆ RC ಅಂತ ಕರಿತೀವಿ. RC = RA × RB ಡಿವೈಡೆಡ್ ಬೈ RA + RB = 6 × 6 ಡಿವೈಡೆಡ್ ಬೈ 6 + 6 ಅಂದರೆ 36 ಬೈ 12. ಆನ್ಸರ್ 3 ಓಮ್ಸ್. ಹೀಗೆ ಆನ್ಸರ್ ಬರುತ್ತೆ. ಅಂದರೆ ಆ ಪರ್ಟಿಕ್ಯುಲರ್ RA ಮತ್ತು RB ಪರ್ಟಿಕ್ಯುಲರ್ ಸರ್ಕಿಟ್ ಅಥವಾ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ ಬದಲಾಗಿ ನಾನು 3 ಓಮ್ ಅನ್ನುವಂಥ ಒಂದು ರೆಸಿಸ್ಟೆನ್ಸ್ ಕನೆಕ್ಷನ್ ಮಾಡಬೇಕಿಲ್ಲಿ. ಲೆಟ್ ಅಸ್ ಸಿ, ಇಲ್ಲಿ ನೋಡೋಣ. ನೋಡಿ 3 ಓಮ್ಸ್ ಆಗಿದೆ. ಮುಂದೆ ಸೊ 1 ಮತ್ತು ಅಂದರೆ R2 ಮತ್ತು RC ಇಲ್ಲಿ ಸೀರೀಸ್ ಆಗಿದ್ದಾವೆ. ಸೊ ಇಲ್ಲಿ ನಾನೇನು ಮಾಡ್ತೀನಿ, R2 ಮತ್ತು RCಯನ್ನು ಸೀರೀಸ್ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಅದನ್ನು ಆ್ಯಡ್ ಮಾಡ್ತೀನಿ. ಸೊ 1 + 3 ಆನ್ಸರ್ 4 ಬರುತ್ತೆ. ಸೊ ಆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಅಥವಾ ಆ ಒಂದು ರೆಸಿಸ್ಟೆನ್ಸನ್ನು RD ಮುಖಾಂತರ ನಾನು ರೀಪ್ಲೇಸ್ ಮಾಡ್ತೀನಿ 4 ಓಮ್ಸ್. ಈಗ 2 ಮತ್ತು 4 ವ್ಯಾಲ್ಯೂ ಇರ್ತಕ್ಕಂಥ ರೆಸಿಸ್ಟೆನ್ಸ್ ಅಂದರೆ R3 ಮತ್ತು RD ಪ್ಯಾರಲಲ್ ಆಗಿದೆ. ಸೊ ಈ ಪ್ಯಾರಲಲ್ ನೆಟ್ವರ್ಕನ್ನು ಸಾಲ್ವ್ ಮಾಡ್ತೀನಿ. ಓಕೆ, ಅದರ ಫಾರ್ಮುಲಾ ಅದಕ್ಕೆ ನಾನು 2 × 4 ಡಿವೈಡ್ ಬೈ 2 + 4 ಅಂದರೆ RE ಅಂತ ಕರಿತೀನಿ. ಬಂದಿರತಕ್ಕಂಥ ವ್ಯಾಲ್ಯೂ ರೆಸಿಸ್ಟೆನ್ಸ್ಗೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ಗೆ R3 × RD. ಸೊ 2 × 4 ಡಿವೈಡೆಡ್ ಬೈ 2 + 4 ಅಂದರೆ 8/6. ಇದನ್ನು ನಾನು ಸಿಂಪ್ಲಿಫೈ ಮಾಡಿದರೆ 4/3 ನೆಕ್ಸ್ಟ್ ಫ್ರ್ಯಾಕ್ಷನಲ್ಲಿ 1/3 ಅಂತ ಬರುತ್ತೆ, ರೈಟ್. ಈಗ ನೋಡಿ, ಎಲ್ಲ ಸರ್ಕಿಟ್ಸ್ಗಳ ಒಂದು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಂದರೆ ಈ ಜಾಗದಲ್ಲಿ ಇರ್ತಕ್ಕಂಥ ರೆಸಿಸ್ಟೆನ್ಸ್ ಎಲ್ಲ ಈಗ ರೀಪ್ಲೇಸ್ ಆಗಿ RE ರೀಪ್ಲೇಸ್ ಮಾಡ್ಕೊಂಡಿದೆ. RE = 4/3 ಓಮ್ಸ್ ಬಂದಿದೆ. ಮಿಕ್ಕಿದ 2 ರೆಸಿಸ್ಟೆನ್ಸ್ ಹಾಗೆ ಇದ್ದಾವೆ. ಸೊ ಈಗ ಸರ್ಕಿಟ್ ಭಾಳ ಸಿಂಪಲ್ ಆಗಿದೆ. ಈಗ ಸಲೀಸಾಗಿ ಒಂದು ಸೀರೀಸ್ ಸರ್ಕಿಟ್ ಅಂತ ಹೇಳ್ಬೋದು, ಸೀರೀಸ್ ನೆಟ್ವರ್ಕ್ ಅಂತ ಹೇಳ್ಬೋದು. ಇಲ್ಲಿ R1, RE ಮತ್ತು R8 ಈ 3 ರೆಸಿಸ್ಟೆನ್ಸ್ಗಳು ಸೀರೀಸ್ ವ್ಯಾಲ್ಯೂಗಳು ಸೀರೀಸ್ ಆಗಿದ್ದಾವೆ. ಈಗ ಸಿಂಪಲ್ ಸೀರೀಸ್ ಫಾರ್ಮುಲಾನ ಯೂಸ್ ಮಾಡಬೇಕಾಗುತ್ತೆ. R1 + RE + R8 ಏನು ಬರುತ್ತೆ, ಲೈಕ್ RT R1 + RE + R8 ಅಂದರೆ 3 + 1/1 1/3 + 5 ಅಂದರೆ 3 + 5 8 3 + 1 9 9 1/3 ಅಂತ ನಮಗೀಗ ಕಂಬೈನ್ಡ್ ಆ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ನ ಈಕ್ವಲೆಂಟ್ ರೆಸಿಸ್ಟೆನ್ಸ್, ಆ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ಗಳ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಎಲ್ಲ ರೆಸಿಸ್ಟೆನ್ಸ್ಗಳ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಸರ್ಕಿಟ್ನಲ್ಲಿ 9 1/3 ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ.